ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾನು 8ನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಎಂಬ ಪಾಠದ ಬಗ್ಗೆ ನಾನು ಈಗ ಹೇಳ್ತಾ ಇದ್ದೀನಿ. ಮಕ್ಕಳೇ, ಮೊದಲಿಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಜೀವಿಗಳು ಬದುಕಲು ಏನು ಬೇಕು? ಮಕ್ಕಳೇ, ಹೌದು, ಜೀವಿಗಳು ಬದುಕಲು ಮುಖ್ಯವಾಗಿ ಆಹಾರ ಬೇಕು. ಹಾಗಾದರೆ ಈ ಆಹಾರ ನಮಗೆ ಎಲ್ಲಿಂದ ಬರುತ್ತೆ? ಹೌದು ಮಕ್ಕಳೇ, ಆಹಾರ ನಮಗೆ ಸಸ್ಯಗಳಿಂದ ಬರುತ್ತೆ. ಹಾಗಾದರೆ ನಮಗೆ ಆಹಾರ ಏಕೆ ಬೇಕು? ಮಕ್ಕಳೇ, ನಮಗೆ ಆಹಾರ ಯಾಕೆ ಬೇಕು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಶಕ್ತಿ ಉತ್ಪತ್ತಿಯಾಗಬೇಕು. ಆ ಶಕ್ತಿಯಿಂದ ನಾವು ಅನೇಕ ಚಟುವಟಿಕೆಗಳನ್ನು ನಾವು ಮಾಡ್ಕೊಳ್ತೀವಿ. ಅದಕ್ಕೋಸ್ಕರ ನಮಗೆ ಆಹಾರ ಬೇಕು. ಹಾಗಾದರೆ ಈ ಆಹಾರ ನಮ್ಮ ಪ್ರಪಂಚದಲ್ಲಿ ಎಲ್ಲರಿಗೂ ಬೇಕು ಅಂದರೆ, ಅಥವಾ ನಮ್ಮ ಭಾರತದಲ್ಲಿರುವ ಎಲ್ಲ ಮನುಷ್ಯರಿಗೂ ಬೇಕು ಅಂದರೆ, ನಾವು ಈ ನಿಸರ್ಗದಲ್ಲಿ ದೊರೆಯುವಂತಹ ಆಹಾರ ಅಷ್ಟೇ ಸಾಕ, ಅಥವಾ ಬೇರೆ ಯಾವುದಾದರೂ ವಿಧಾನಗಳಿಂದ ನಾವು ಈ ಆಹಾರವನ್ನು ನಾವು ಎಲ್ಲರಿಗೂ ಸಾಲೋ ರೀತಿ ಮಾಡಬಹುದಾ? ಹೌದು ಮಕ್ಕಳೇ, ಏನಪ್ಪ ಅಂದರೆ, ನಾವು ಈ ಬೆಳೆ ಬೆಳೆಯುವುದು ಅಥವಾ ಕೃಷಿ ಮಾಡುವುದು ಎನ್ನುವಂತಹ ವಿಧಾನದಿಂದ ಈ ಏರುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಅವರಿಗೆ ದಿನಕ್ಕೆ 3 ಹೊತ್ತು ಊಟ ಸಿಗಬೇಕು ಅಂದರೆ ನಾವು ಬೆಳೆಯನ್ನು ಬೆಳಿಬೇಕು ಅಥವಾ ಕೃಷಿಯನ್ನು ಮಾಡಬೇಕು. ಈ ಒಂದು ಪಾಠದಲ್ಲಿ ಇವತ್ತು ನಾವು ಈ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಯಾವ ರೀತಿ ಮಾಡಬಹುದು, ಯಾವ್ಯಾವ ಹಂತಗಳಿವೆ ಅನ್ನೋದನ್ನು ನಾವು ಮಕ್ಕಳಿವತ್ತು ತಿಳ್ಕೊಳ್ಳೋಣ. ಏನಪ್ಪ ಈ ಬೆಳೆ ಯಾಕೆ ಬೇಕು ನಮಗೆ? ಈ ಏರುತ್ತಿರುವ ಜನಸಂಖ್ಯೆಗೆ ನಾವು ಕೃಷಿ ಮಾಡಲೇಬೇಕು ಮಕ್ಕಳೇ, ನಿಮಗೆಲ್ಲ ಗೊತ್ತೇ ಇದೆ. ಹಾಗಾದರೆ ಬೆಳೆ ಅಂದರೆ ಏನು ಮಕ್ಕಳೇ? ಬೆಳೆ ಅಂದರೆ ಏನು ಅಂತ ನಾವು ನೋಡಿದಾಗ, ಬೆಳೆ ಅಂದರೆ ಏನಪ್ಪ ಅಂದ್ರೆ, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಒಂದೇ ರೀತಿಯ ಆಹಾರವನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯೋದನ್ನು ಬೆಳೆ ಅಂತ ನಾವು ಕರಿತೀವಿ. ನೋಡಿ ಮಕ್ಕಳಿಂದ ಹೇಳ್ತೀನಿ, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಯಾವುದಾದರೂ ಒಂದು ಆಹಾರವನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯೋದನ್ನು ನಾವು ಬೆಳೆ ಅಂತ ನಾವು ಕರಿತೀವಿ. ಈ ಬೆಳೆಯಲ್ಲಿ ಅನೇಕ ವಿಧಗಳಿವೆ. ತರಕಾರಿಗಳಾಗ್ಬೋದು, ಹಣ್ಣುಗಳಾಗ್ಬೋದು, ಧಾನ್ಯಗಳಾಗ್ಬೋದು, ಅಥವಾ ಮಸಾಲೆ ಪದಾರ್ಥಗಳಾಗ್ಬೋದು, ಪಾನೀಯ ಸಸ್ಯಗಳಾಗ್ಬೋದು. ಈ ರೀತಿ ಅನೇಕ ರೀತಿ ನಾವು ಅದನ್ನು ವಿಂಗಡಿಸ್ತಾ ಹೋಗ್ಬೋದು. ಹಾಗಾದರೆ ಈ ಒಂದು ಬೆಳೆ ಪದ್ಧತಿಯಲ್ಲಿ, ನಮ್ಮ ಭಾರತದಲ್ಲಿ ಬೆಳೆ ಪದ್ಧತಿಯಲ್ಲಿ 2 ಪದ್ಧತಿಗಳಿವೆ. ಅವು ಒಂದು ಖಾರಿಫ್ ಬೆಳೆಗಳು, ಇನ್ನೊಂದು ರಬಿ ಬೆಳೆಗಳು ಅಂತ. 2 ಬೆಳೆ ಪದ್ಧತಿಗಳಿವೆ. ಅದು ಒಂದೇದು ಖಾರಿಫ್ ಬೆಳೆ, ಇನ್ನೊಂದು ರಬಿ ಬೆಳೆ. ಖಾರಿಫ್ ಬೆಳೆ ಅಂದ್ರೆ ಏನಪ್ಪಾ ಅಂದ್ರೆ, ಮಳೆಗಾಲದಲ್ಲಿ ಬಿತ್ತನೆ ಮಾಡಿ ಬೆಳೆಯೋದನ್ನ ನಾವು ಖಾರಿಫ್ ಬೆಳೆ ಅಂತ ಕರಿತೀವಿ. ಮಳೆಗಾಲದಲ್ಲಿ ಬಿತ್ತನೆ ಮಾಡಿ ಬೆಳೆ ಬೆಳೆಯುವುದು. ನೋಡಿ, ಮಳೆಗಾಲದಲ್ಲಿ ಬಿತ್ತನೆ ಮಾಡಿ ಬೆಳೆ ಬೆಳೆಯುವುದನ್ನ ನಾವು ಖಾರಿಫ್ ಬೆಳೆ ಅಂತ ಕರಿತೀವಿ. ಇದು ಜೂನ್ನಿಂದ ಸೆಪ್ಟೆಂಬರ್ ವರೆಗೆ ಬೆಳೆಯುವಂಥದ್ದು ಮಕ್ಕಳೇ. ಜೂನ್ನಿಂದ ಸೆಪ್ಟೆಂಬರ್ ವರೆಗೆ ಬೆಳೆಯುವಂಥದ್ದು ಮಕ್ಕಳೇ. ನೋಡಿ,
ಖಾರಿಫ್ ಬೆಳೆ ಅಂದ್ರೆ ಏನಪ್ಪಾ ಅಂದ್ರೆ ಮಳೆಗಾಲದಲ್ಲಿ ಬಿತ್ತನೆ ಮಾಡಿ ಬೆಳೆಯುವಂತ ಬೆಳೆಗಳಿಗೆ ನಾವು ಖಾರಿಫ್ ಬೆಳೆ ಅಂತ ಕರಿತೀವಿ. ಇದರ ಕಾಲಾವಧಿ ಏನಪ್ಪಾ ಅಂದ್ರೆ ಜೂನ್ ನಿಂದ ಸೆಪ್ಟೆಂಬರ್ ವರೆಗೆ. ಈ ಬೆಳೆಯಲ್ಲಿ ಬೆಳೆಯುವಂತಹ ಬೆಳೆಗಳು ಯಾವುದು ಪ್ರಮುಖವಾಗಿ? ಉದಾಹರಣೆ ಭತ್ತ, ಜೋಳ, ಸೋಯಾಬೀನ್ ಮುಂತಾದ ಬೆಳೆಗಳನ್ನ ನಾವು ಬೆಳಿಬಹುದು. ಅದ ನೆಕ್ಸ್ಟ್ ರಬಿ ಬೆಳೆ. ರಬಿ ಬೆಳೆ ಅಂತಪ್ಪ ಅಂದ್ರೆ ಚಳಿಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳು. ಚಳಿಗಾಲದಲ್ಲಿ ಬೆಳೆಯುವ ಬೆಳೆಗಳು. ಇದರ ಕಾಲಾವಧಿ ಯಾವುದಪ್ಪ ಅಂದ್ರೆ ಅಕ್ಟೋಬರ್ನಿಂದ ಮಾರ್ಚ್ ವರೆಗೆ. ಅಕ್ಟೋಬರ್ನಿಂದ ಮಾರ್ಚ್ ವರೆಗೆ ಇದರಲ್ಲಿ ಬೆಳೆಯುವಂತಹ ಬೆಳೆಗಳು ಯಾವುದಪ್ಪ? ಉದಾಹರಣೆ ಅಂದ್ರೆ ಗೋಧಿ, ಕಡಲೆ, ಕೆಲವು ತರಕಾರಿಗಳು, ಹಣ್ಣುಗಳು ಇತ್ಯಾದಿ ಬೆಳಿಬಹುದು. ಗೊತ್ತಾಯ್ತು ನೋಡಿ, ಎರಡು ಬೆಳೆ ಪದ್ಧತಿಗಳಿವೆ. ಒಂದು ಖಾರಿಫ್ ಬೆಳೆ, ಒಂದು ರಬಿ ಬೆಳೆ. ಖಾರಿಫ್ ಬೆಳೆ ಅಂದ್ರೆ ಮಳೆಗಾಲದಲ್ಲಿ ಬಿತ್ತನೆ ಮಾಡಿ ಬೆಳೆಯುವಂಥದ್ದು. ಅದರ ಕಾಲಾವಧಿ ಜೂನ್ ನಿಂದ ಸೆಪ್ಟೆಂಬರ್ ವರೆಗೆ. ಯಾವ್ಯಾವ ಬೆಳೆಗಳನ್ನು ಬೆಳೆಯಬಹುದು? ಉದಾಹರಣೆಗೆ ಭತ್ತ, ಜೋಳ, ಸೋಯಾಬೀನು ಇತ್ಯಾದಿ. ಅದೇ ರೀತಿ ರಬಿ ಬೆಳೆ ಅಂದ್ರೆ ಏನಪ್ಪಾ ಅಂದ್ರೆ ಚಳಿಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳು. ಅದರ ಕಾಲಾವಧಿ ಅಕ್ಟೋಬರ್ನಿಂದ ಮಾರ್ಚ್ ವರೆಗೆ. ಇದಕ್ಕೆ ಉದಾಹರಣೆ ಗೋಧಿ, ಕಡಲೆ, ಕೆಲವು ತರಕಾರಿಗಳು, ಹಣ್ಣುಗಳನ್ನ ನಾವು ಈ ಕಾಲದಲ್ಲಿ ಬೆಳೆಯಬಹುದು. ಇದು ಅಲ್ಲದೆ ಕೆಲವು ವಾರ್ಷಿಕ ಬೆಳೆಗಳು ಅಂತ ಇರ್ತವೆ. ಆ ವಾರ್ಷಿಕ ಬೆಳೆಗಳನ್ನ ಎರಡೂ ಋತುವಿನಲ್ಲೂ ನಾವು ಬೆಳೆಯಬಹುದು. ಈ ರೀತಿ ಎರಡು ರೀತಿಯ ಬೆಳೆ ಪದ್ಧತಿಗಳಲ್ಲಿ ನಮ್ಮ ಭಾರತದಲ್ಲಿ ಜಾರಿಯಲ್ಲಿದೆ. ಸಾಮಾನ್ಯವಾಗಿ ನಮ್ಮ ಭಾರತ ಕೃಷಿ ಪ್ರಧಾನ ದೇಶ. ಇದರಲ್ಲಿ ಹೆಚ್ಚಿನ ರೈತರು ಈ ಸಾಮಾನ್ಯವಾಗಿ ಖಾರಿಫ್ ಬೆಳೆಯನ್ನೇ ಅವಲಂಬಿಸಿದ್ದಾರೆ. ಅದಕ್ಕೆ ಕಾರಣ ನಮ್ಮ ಭಾರತದ ರೈತರು ಮಳೆಯನ್ನೇ ಅವಲಂಬಿಸಿರುವಂಥದ್ದು. ಈ ಮಳೆಯನ್ನೇ ಅವಲಂಬಿಸಿರೋದ್ರಿಂದ ಬಹುಪಾಲು ರೈತರು ಖಾರಿಫ್ ಬೆಳೆಯನ್ನ ನೆಚ್ಚಿಕೊಂಡಿದ್ದಾರೆ. ಈ ರಬಿ ಬೆಳೆ ಎಲ್ಲಿ ನೀರಾವರಿಯ ಸೌಲಭ್ಯ ಇರುತ್ತೆ ಅಲ್ಲಿ ಈ ಖಾರಿಫ್ ಬೆಳೆ ಮತ್ತು ರಬಿ ಬೆಳೆ ಎರಡನ್ನೂ ಕೂಡ ಇವರು ಬೆಳೀತಾರೆ. ಹಾಗಾಗಿ ಏನು ವ್ಯತ್ಯಾಸ ಇದೆ ಮಕ್ಕಳೇ ಖಾರಿಫ್ ಬೆಳೆ ಮತ್ತು ರಬಿ ಬೆಳೆ ಅಂತ ನಾವು ನೋಡಿದ್ರೆ, ಖಾರಿಫ್ ಬೆಳೆಯನ್ನ ಮಳೆಗಾಲದಲ್ಲಿ ಬೆಳೆಯುವಂಥದ್ದು, ರಬಿ ಬೆಳೆಯನ್ನ ಚಳಿಗಾಲದಲ್ಲಿ ಬೆಳೆಯುವಂಥದ್ದು. ಖಾರಿಫ್ ಬೆಳೆಯ ಕಾಲಾವಧಿ ಜೂನ್ ನಿಂದ ಸೆಪ್ಟೆಂಬರ್ ವರೆಗೆ. ಅದೇ ರೀತಿ ರಬಿ ಬೆಳೆಯ ಕಾಲಾವಧಿ ಅಕ್ಟೋಬರ್ನಿಂದ ಮಾರ್ಚ್ ವರೆಗೆ. ಇದನ್ನು ನಾವು ಬೇಸಿಗೆ ಬೆಳೆ ಅಂತಲೂ ಕೂಡ ಕರಿತೀವಿ. ಇದು ಎರಡು ಪದ್ಧತಿಗಳಲ್ಲಿ ನಾವು ಇದನ್ನ ಬೆಳಿತೀವಿ ಅಂತ. ಹಾಗಾದ್ರೆ ಮಕ್ಕಳೇ, ಈ ಕೃಷಿ ಅಥವಾ ಬೆಳೆ ಬೆಳೆಯೋದನ್ನ ನಾವು ಹೇಗೆ ಬೇಕೋ ಹಾಗೆ ಮಾಡಕ್ ಬರುತ್ತಾ? ಇಲ್ಲ, ಮಾಡಕ್ ಬರೋದಿಲ್ಲ. ಅದಕ್ಕೆ ಕೆಲವು ವ್ಯವಸ್ಥಿತವಾಗಿ ಬೆಳೆಯನ್ನ ಬೆಳಿಬೇಕಾಗುತ್ತೆ. ಮತ್ತೆ ಈ ವ್ಯವಸ್ಥಿತವಾಗಿ ಬೆಳೆಯನ್ನ ಮಕ್ಕಳೇ, ನಾವೀಗ ಬೆಳೆಯನ್ನ ಹೇಗೆ ಬೇಕೋ ಹಾಗೆ ನಾವು ಬೆಳೆಯೋ ಹಾಗಿಲ್ಲ. ಅದಕ್ಕೆ ಕೆಲವು ಪದ್ಧತಿಗಳಿವೆ. ಆ ಪದ್ಧತಿಗಳನ್ನ ನಾವು ಬೆಳೆಯ ಉತ್ಪಾದನೆಯ ಮೂಲಭೂತ ಪದ್ಧತಿಗಳು ಅಂತ ಕರಿತೀವಿ. ಬೆಳೆಯ ಉತ್ಪಾದನೆಯ ಮೂಲಭೂತ ಪದ್ಧತಿಗಳು. ನೋಡಿ ಮಕ್ಕಳೇ, ನಾವು ಈ ಬೆಳೆಯನ್ನ ಹೇಗೆ ಬೇಕೋ ಹಾಗೆ ಬೆಳೆಯಕ್ಕೆ ಬರೋದಿಲ್ಲ. ನಾವು ಅದನ್ನು ವ್ಯವಸ್ಥಿತವಾಗಿ ಬೆಳೆಯನ್ನ ಬೆಳಿಬೇಕು. ಈ ವ್ಯವಸ್ಥಿತವಾಗಿ ನಾವು ಬೆಳೆಯನ್ನ ಬೆಳೆದರೆ ನಮಗೆ ಹಾಕಿದ ಬಂಡವಾಳ ಮತ್ತೆ ಸಿಗುತ್ತೆ, ಉತ್ತಮ ಇಳುವರಿ ಸಿಗುತ್ತೆ. ಹಾಗಾಗಿ ಈ ಒಂದು ಕೃಷಿಯಲ್ಲಿ 7 ಪದ್ಧತಿಗಳಿವೆ ಅಥವಾ 7 ಹಂತಗಳಿವೆ ಅಂತ ನಾವು ಕರಿತೀವಿ. ಆ 7 ಹಂತಗಳು ಯಾವುವು? ಒಂದನೇದು ಮಣ್ಣನ್ನು
ಬೆಳೆಸುವುದು. ಎರಡನೇದು ಬಿತ್ತನೆ. ಮೂರನೇದು ಸಾವಯವ ಗೊಬ್ಬರಗಳು. ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಸೇರಿಸುವುದು ಅಥವಾ ರಸಗೊಬ್ಬರಗಳನ್ನು ಸೇರಿಸುವುದು. ನಾಲ್ಕನೇದು ನೀರಾವರಿ. ಐದನೇದು ಕಳೆಗಳಿಂದ ರಕ್ಷಣೆ. ಆರನೇದು ಕೊಯ್ಲು. ಏಳನೇದು ಸಂಗ್ರಹ. ನೋಡಿ, ಈ ರೀತಿ ಬೆಳೆಯ ಉತ್ಪಾದನೆಯಲ್ಲಿ 7 ಹಂತಗಳಿವೆ. ಆ 7 ಹಂತಗಳು ಯಾವುದಪ್ಪ ಅಂದ್ರೆ, ಒಂದು ಮಣ್ಣನ್ನು ಹದಗೊಳಿಸುವಿಕೆ, ಬಿತ್ತನೆ, ಸಾವಯವ ಗೊಬ್ಬರಗಳು ಮತ್ತು ರಸಗೊಬ್ಬರಗಳನ್ನು ಸೇರಿಸುವುದು, ನೀರಾವರಿ, ಕಳೆಗಳಿಂದ ರಕ್ಷಣೆ, ಕೊಯ್ಲು ಮತ್ತು ಸಂಗ್ರಹಣೆ. ಈ 7 ಪದ್ಧತಿಗಳನ್ನ ನಾವು ವ್ಯವಸ್ಥಿತವಾಗಿ ಅನುಸರಿಸ್ತಾ ಬಂದ್ರೆ ಉತ್ತಮ ಇಳುವರಿ ಸಿಗುತ್ತೆ. ಏನು ಅವನು ಬಂಡವಾಳವನ್ನು ಹಾಕಿರ್ತಾನೆ ರೈತ, ಅದು ಅವನಿಗೆ ವಾಪಸ್ಸು ಸಿಗುತ್ತೆ. ನಾವು ಅವೈಜ್ಞಾನಿಕ ಪದ್ಧತಿಯಿಂದ ನಾವು ಕೃಷಿಯನ್ನ ಮಾಡಿದ್ರೆ, ಉದಾಹರಣೆಗೆ ನಾವು ಮಣ್ಣನ್ನ ಹದಗೊಳಿಸೋಕೆ ಮುಂಚೆ ನಾವು ಬಿತ್ತನೆ ಮಾಡಿಬಿಟ್ರೆ, ನಿಮಗೆಲ್ಲ ಗೊತ್ತೇ ಇದೆ ಅದು ಮಾಡಕ್ ಬರಲ್ಲ ಅಂತ. ಈ ಬೀಜಗಳು ವೇಸ್ಟ್ ಆಗ್ತವೆ, ಬೆಳೆ ಸರಿಯಾಗಿ ಬರುವುದಿಲ್ಲ. ಗೊಬ್ಬರ ಬಳಸಲಿಲ್ಲ ಅಂದ್ರೆ ಒಂದು ರೀತಿ ವೇಸ್ಟ್ ಆಗುತ್ತೆ, ನೀರು ಸರಿಯಾಗಿಲ್ಲ ಅಂದ್ರೆ ಒಂದು ರೀತಿ ವೇಸ್ಟ್ ಆಗುತ್ತೆ. ಈ ರೀತಿ ನಾವು ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಹಾಗಾಗಿ ಒಂದು ಹಂತದ ನಂತರ ಇನ್ನೊಂದು ಹಂತವನ್ನ ನಾವು ಅನುಸರಿಸ್ತಾ ಬಂದ್ರೆ ನಮಗೆ ಉತ್ತಮ ಇಳುವರಿ ಸಿಗುತ್ತೆ ರೈತನಿಗೆ ಅಂತ ನಮಗೆ ಗೊತ್ತಾಗುತ್ತೆ. ಅದು ಮೊದಲನೇ ನೋಡೋಣ, ಮಣ್ಣನ್ನು ಹದಗೊಳಿಸುವಿಕೆ. ಏನು ಈ ಮಣ್ಣನ್ನು ಹದಗೊಳಿಸುವಿಕೆ ಅಂದ್ರೆ ಏನು ಮಕ್ಕಳು? ಈ ಮಣ್ಣು ಬಹಳ ಮುಖ್ಯ. ಬೆಳೆಯನ್ನ ಬೆಳೆಯಲು ಮಣ್ಣು ಬಹಳ ಮುಖ್ಯ. ಮಣ್ಣಿಲ್ಲ ಅಂದರೆ ಯಾವುದೇ ಬೆಳೆಯನ್ನು ಬೆಳೆಯಲು ಸಾಧ್ಯವಿಲ್ಲ. ನಾವು ಈ ಮಣ್ಣನ್ನು ನಿಷ್ಕೃಷ್ಟ ಅಂತ ಭಾವಿಸ್ತೀವಿ, ಮಣ್ಣಿಗೆ ಸಮಾನ ಅಂತ ಹೇಳ್ತೀವಿ. ಆದರೆ ಅದೇ ಮಣ್ಣು ಈ ನಮ್ಮ ಭೂಮಿಯ ಉಳಿವಿಗೆ, ಜೀವಿಗಳ ಉಳಿವಿಗೆ ಕಾರಣವಾಗಿದೆ. ಅಂತಹ ಒಂದು ನೈಸರ್ಗಿಕ ಸಂಪನ್ಮೂಲ ಮಣ್ಣು. ಆ ಮಣ್ಣಿನಲ್ಲಿ ಫಲವತ್ತಾದ ಮಣ್ಣು ಮಕ್ಕಳು. ಏನು ಫಲವತ್ತಾದ ಮಣ್ಣು ಅಂದ್ರೆ ಏನಪ್ಪಾ ಅಂದ್ರೆ, ಅದರಲ್ಲಿ ಗಾಳಿ ಅಥವಾ ಆಕ್ಸಿಜನ್ ಇರಬೇಕು, ನೀರಿನಂಶ ಇರಬೇಕು, ಸೂಕ್ಷ್ಮ ಜೀವಿಗಳಿರಬೇಕು, ಎರೆಹುಳುಗಳು ಇರಬೇಕು, ಖನಿಜಗಳು ಇರಬೇಕು. ಇವೆಲ್ಲವನ್ನೂ ಒಳಗೊಂಡಂತಹ ಮಣ್ಣು ಫಲವತ್ತಾದ ಮಣ್ಣು. ಈ ಫಲವತ್ತಾದ ಮಣ್ಣು ಈ ಭೂಮಿಯ ಮೇಲ್ಭಾಗಕ್ಕೆ ಇರುತ್ತೆ. ಈ ಭೂಮಿಯ ಮೇಲ್ಭಾಗದಲ್ಲಿ ಇರುತ್ತೆ ಫಲವತ್ತಾದ ಮಣ್ಣು. ತುಂಬಾ ಆಳದಲ್ಲಿ ಇರುವುದಿಲ್ಲ. ಕೆಲವು ಸೆಂಟಿಮೀಟರ್ ದಪ್ಪದವರೆಗೆ ಈ ಫಲವತ್ತಾದ ಮಣ್ಣಿರುತ್ತೆ. ಈ ಮಣ್ಣು ಕಾರಣಾಂತರಗಳಿಂದ ಫಲವತ್ತಾದ ಮಣ್ಣು ಒಳಗೋಗಿರ್ಬೋದು. ಆ ಒಂದು ಕಾರಣಕ್ಕಾಗಿ ಏನ್ ಮಾಡಬೇಕಾಗುತ್ತೆ, ಮಣ್ಣನ್ನು ಹದಗೊಳಿಸಬೇಕಾಗುತ್ತೆ. ಮಣ್ಣನ್ನು ಹದಗೊಳಿಸುವಿಕೆ ಅಂದ್ರೆ ಏನಪ್ಪಾ ಅಂದ್ರೆ, ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವುದನ್ನ ನಾವು ಉಳುಮೆ ಅಂತ ನಾವು ಉಳುಮೆ ಮಾಡುವುದು. ಮಣ್ಣನ್ನು ಸಡಿಲಗೊಳಿಸಿ, ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸೋದನ್ನ ನಾವು ಉಳುಮೆ ಅಂತ ಕರಿತೀವಿ. ಈ ಉಳುಮೆ ಯಾಕೆ ಮಾಡ್ತಾರೆ ಅಂದಾಗ, ಆ ಒಂದು ಫಲವತ್ತಾದ ಮಣ್ಣು ಒಳಭಾಗಕ್ಕೆ ಸೇರ್ಕೊಂಡಿರ್ಬೋದು, ಅದು ಮೇಲ್ಭಾಗಕ್ಕೆ ಬರಬೇಕು. ಆ ಮೇಲ್ ಬಂದಾಗ ಆ ಮಣ್ಣಿಗೆ ಏನಾಗುತ್ತೆ, ಮತ್ತೆ ಗಾಳಿ ಸೇರ್ಕೊಳ್ಳುತ್ತೆ, ನೀರಿನಂಶ ಸೇರ್ಕೊಳ್ಳುತ್ತೆ, ಆಮೇಲೆ ಸೂಕ್ಷ್ಮ ಜೀವಿಗಳು ಸೇರ್ಕೊಳ್ಳುತ್ತವೆ. ಈ ರೀತಿ ಏನಾಗುತ್ತೆ, ಮಣ್ಣು ಫಲವತ್ತಾಗುತ್ತೆ. ಬೆಳೆಯನ್ನು ಬೆಳೆಯೋದಕ್ಕೆ ಮಣ್ಣು ಫಲವತ್ತಾಗುತ್ತೆ. ಅದೇ ರೀತಿ ಈ ಒಂದು ಮಣ್ಣನ್ನು ಹದಗೊಳಿಸೋದ್ರಿಂದ, ಸಡಿಲಗೊಳಿಸೋದ್ರಿಂದ ಈ ಒಂದು ಬೆಳೆಗಳ ಅಥವಾ ಸಸ್ಯಗಳ ಬೇರುಗಳು ಆಳಕ್ಕೆ ಇಳಿತವೆ. ಅವು ಸರಿಯಾಗಿ ಆ ಒಂದು ಆಳಕ್ಕೆ ಇಳಿಯೋದಕ್ಕೆ ನಾವು ಮಣ್ಣನ್ನು ಸಡಿಲಗೊಳಿಸಬೇಕಾಗುತ್ತೆ. ಆಕ್ಸಿಜನ್ ಸೇರುತ್ತೆ ಅಥವಾ ಗಾಳಿ ಸೇರುತ್ತೆ, ನೀರಿನಂಶ ಸೇರುತ್ತೆ. ಆಮೇಲೆ ಈ ಸಸ್ಯಗಳಿಂದ ಉದುರಿದ ಎಲೆಗಳು ಇವೆಲ್ಲ ಏನಾಗುತ್ತೆ, ಹ್ಯೂಮಸ್ ಆಗುತ್ತೆ.
ಅದೇ ರೀತಿ ಆ ಮಣ್ಣಿಗೆ ಎರೆಹುಳುಗಳು ಸೇರ್ಕೊಳ್ತವೆ. ಎರೆಹುಳುವನ್ನು ನಾವು ರೈತನ ಮಿತ್ರ ಅಂತ ಕರಿತೀವಿ. ರೈತನ ಮಿತ್ರ ಯಾವುದನ್ನು ಕರಿತೀವಿ? ಎರೆಹುಳು. ಹಲವಾರು ಖನಿಜಗಳು ಸೇರ್ಕೊಂಡಿರ್ತವೆ. ಆ ಎಲ್ಲ ಖನಿಜಗಳು ಸೇರ್ಕೊಳ್ಳೋಕ್ಕೋಸ್ಕರ, ಆ ಮಣ್ಣು ಫಲವತ್ತಾಗೋಕ್ಕೋಸ್ಕರ ನಾವೇನ್ ಮಾಡ್ತೀವಿ? ಮಣ್ಣನ್ನು ಹದಗೊಳಿಸಬೇಕು. ಈ ರೀತಿ ನಾವು ಮಣ್ಣನ್ನು ಸಡಿಲಗೊಳಿಸೋದನ್ನ ನಾವು ಏನಂತ ಕರಿತೀವಿ? ಉಳುಮೆ ಅಂತ ನಾವು ಕರಿತೀವಿ. ಹಾಗಾದ್ರೆ ಈ ಉಳುಮೆಯನ್ನ ಮಾಡುವಂತಹ ಸಾಧನ ಯಾವುದಪ್ಪ ಅಂದ್ರೆ ನೇಗಿಲು. ಯಾವ ಸಾಧನ? ನೇಗಿಲು. ಈ ರೀತಿ ಉಳುಮೆ ಮಾಡಿದಾಗ ದೊಡ್ಡ ದೊಡ್ಡ ಎಂಟೆಗಳು ಬರ್ತವೆ. ಆ ಎಂಟೆಗಳನ್ನು ಪುಡಿ ಮಾಡಬೇಕು. ಆ ಎಂಟೆಗಳನ್ನು ಪುಡಿ ಮಾಡಿ ಆ ಜಮೀನನ್ನು ಸಮತಟ್ಟಾಗಿ ಮಾಡಬೇಕು. ಅದನ್ನು ಮಾಡುವಂತಹ ಒಂದು ಸಾಧನ ಇದೆ. ಆ ಸಾಧನವನ್ನ ಲೆವೆಲ್ಲರ್ ಅಂತ ಕರಿತೀವಿ. ಲೆವೆಲ್ಲರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಹೀಗೆ ನೋಡಿ, ಮೊದಲು ಮಣ್ಣನ್ನು ಹದಗೊಳಿಸುವಿಕೆ. ಯಾಕೆ ಮಣ್ಣನ್ನು ಹದಗೊಳಿಸಬೇಕಪ್ಪ ಅಂದ್ರೆ ಆ ಮಣ್ಣನ್ನ ಸಡಿಲಗೊಳಿಸಿ ತಿರುವಿ ಹಾಕಬೇಕು, ಉಳುಮೆ ಮಾಡಬೇಕು. ಅದನ್ನು ಉಳುಮೆ ಅಂತ ಕರಿತೀವಿ. ಈ ರೀತಿ ಉಳುಮೆ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಆ ಮಣ್ಣಿಗೆ ಗಾಳಿ, ನೀರು, ಆಮೇಲೆ ಖನಿಜಗಳು, ಹ್ಯೂಮಸ್ಸು ಎಲ್ಲ ಸೇರಿಕೊಳ್ಳುತ್ತೆ. ಮಣ್ಣು ಫಲವತ್ತಾಗುತ್ತೆ. ಅದಕ್ಕೋಸ್ಕರ ಮಣ್ಣನ್ನು ನಾವು ಹದಗೊಳಿಸಬೇಕು ಫಸ್ಟ್. ಇದು ಮೊದಲ ಅಂತ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸ್ಟೇಜ್ ಇದು. ಹಾಗಾದ್ರೆ ಈ ಮಣ್ಣನ್ನು ಹದಗೊಳಿಸುವಂತಹ ಉಪಕರಣಗಳು ಯಾವುದ್ಯಾವುದು? ಉಪಕರಣಗಳು ಯಾವ್ಯಾವ ಉಪಕರಣಗಳಿದ್ದಾವೆ? ಈ ಒಂದು ಮಣ್ಣನ್ನು ಹದಗೊಳಿಸುವಂತಹ ಉಪಕರಣಗಳು ಅಥವಾ ಕೃಷಿ ಉಪಕರಣಗಳು ಅಂತ ನಾವು ಕರಿತೀವಿ. ಅದರಲ್ಲಿ ಯಾವುದು? ನೇಗಿಲು, ಎಡೆಕುಂಟೆ, ಕಲ್ಟಿವೇಟರ್, ನೋಡಿ, ಈ ಕೃಷಿಯ ಉಪಕರಣಗಳು ಅಂತ ನಾವು ಕರಿತೀವಿ. ಕೃಷಿಯ ಉಪಕರಣಗಳು. ಆ ಕೃಷಿ ಉಪಕರಣಗಳು ಯಾವ್ದಪ್ಪ ಅಂದ್ರೆ ನೇಗಿಲು, ಎಡೆಕುಂಟೆ, ಕಲ್ಟಿವೇಟರ್ ಇತ್ಯಾದಿ. ಈಗ ಇದರಲ್ಲಿ ನೇಗಿಲು ಅಂದ್ರೆ ಏನು ಅಂದಾಗ ಮಣ್ಣನ್ನು ಸಡಿಲಗೊಳಿಸಿ ತಿರುವಿ ಹಾಕುವಂತ ಉಪಕರಣವೇ ನೇಗಿಲು. ನೀವೆಲ್ಲ ನೋಡಿದಿರಿ ನೇಗಿಲನ್ನು. ನೀವೆಲ್ಲ ಕೃಷಿ ಕುಟುಂಬದಿಂದ ಬಂದಿರೋದಾಗಿರುವುದರಿಂದ ನೀವು ನೇಗಿಲನ್ನು ನೋಡಿರ್ತೀರಿ. ಈ ನೇಗಿಲು ಅಂದ್ರೆ ಏನಪ್ಪಾ ಅಂದ್ರೆ ಮಣ್ಣನ್ನ ಸಡಿಲಗೊಳಿಸಿ ಏನ್ ಮಾಡುತ್ತೆ? ತಿರುವಿ ಹಾಕಿ ಸಡಿಲಗೊಳಿಸುತ್ತೆ. ಆ ಮಣ್ಣಿಗೆ ಆಕ್ಸಿಜನ್ನು ಅಥವಾ ಗಾಳಿ, ನೀರಿನ ಅಂಶ ಎಲ್ಲ ಸೇರಿಕೊಂಡು ಮಣ್ಣು ಫಲವತ್ತಾಗುತ್ತೆ. ಈ ನೇಗಿಲನ್ನ ನೋಡಿರ್ಬೋದು ನೀವು. ನೇಗಿಲು ಯಾವ ರೀತಿ ಇರುತ್ತೆ? ನೋಡಿ, ಇದನ್ನ ನಾವು ನೇಗಿಲಿನ ಕುಳ ಅಂತ ಕರಿತೀವಿ. ನೇಗಿಲಿನ ಕುಳ. ಇದನ್ನ ನಾವು ಈಚು ಅಂತ ಕರಿತೀವಿ. ಇದು ನೇಗಿಲಿನ ಒಂದು ಚಿತ್ರ. ಈ ಚಿತ್ರದಲ್ಲಿ ನಾವು ಇದನ್ನು ನೇಗಿಲಿನ ಕುಳ. ಇದು ನೇಗಿಲಿನ ಕುಳ. ಇದು ಚೂಪಾಗಿರುತ್ತೆ. ಇಲ್ಲಿ ಚೂಪಾಗಿರುತ್ತೆ, ಯಾಕಂದ್ರೆ ಮಣ್ಣನ್ನ ಅದು ಸೇರ್ಕೊಂಡು ಹೋಗ್ಬೇಕು. ಆಮೇಲೆ ಇದು ಈಚು ಮರದ್ದಾಗಿರುತ್ತೆ. ಇಡೀ ನೇಗಿಲು ಮರ ಅಥವಾ ಮರದಿಂದ ಮಾಡಲ್ಪಟ್ಟಿರ್ತಾರೆ. ಇದು ಯಾವುದಾದ್ರೂ ಒಂದು ಲೋಹದಿಂದ ಮಾಡಲ್ಪಟ್ಟಿರ್ತಾರೆ. ಲೋಹ ಇರುತ್ತೆ. ಲೋಹ ಯಾಕೆ ಅಂತ ಗೊತ್ತಿದೆ ನಿಮಗೆ. ಅದು ನೆಲ ತುಂಬಾ ಗಟ್ಟಿ ಇರುತ್ತೆ. ಆ ಗಟ್ಟಿಯಾದ ನೆಲವನ್ನ ಅದು ಸಡಿಲಗೊಳಿಸಕ್ಕೆ ಈ ಒಂದು ಕಬ್ಬಿಣದಾಗಿರುತ್ತೆ. ಹಾಗಾಗಿ ಇದನ್ನು ಎಳೆಯೋದು ಯಾರಪ್ಪ ಗೊತ್ತೇ ಇದೆ? ಎತ್ತುಗಳು ಅಥವಾ ಕುದುರೆಗಳು ಅಥವಾ ಮನುಷ್ಯ ಇದನ್ನ ಎಳ್ಕೊಂಡು ಹೋಗ್ಬೋದು ಮಣ್ಣಲ್ಲಿ. ಈ ಒಂದು ಸಾಧನದಿಂದ ಮಣ್ಣು ಏನಾಗುತ್ತೆ? ಸಡಿಲಗೊಳ್ಳುತ್ತೆ. ಮಣ್ಣು ತಿರುಗಿ ಆಗುತ್ತೆ. ಇದರಿಂದ ಏನೇನು ಉಪಯೋಗ ಅಂದ್ರೆ, ಒಂದು ಉಳುಮೆ ಮಾಡೋದಕ್ಕೆ,
ಉಳುಮೆ ಮಾಡಬಹುದು. ಎರಡನೇದು ಕಳೆಗಳನ್ನ ಕೀಳುತ್ತೆ. ಆಮೇಲೆ ಗೊಬ್ಬರ ಬೆಳೆಸಬಹುದು. ಈ ರೀತಿ ಹಲವು ಕಾರ್ಯಗಳನ್ನ ಈ ನೇಗಿಲು ಮಾಡುವಂಥದ್ದು. ಈಗ ನೇಗಿಲು ಅಂದ್ರೆ ಗೊತ್ತಾಯ್ತು, ಅದರ ಕಾರ್ಯಗಳೇನು ಅನ್ನೋದು ಗೊತ್ತಾಯ್ತು, ಅದು ಯಾವ ರೀತಿ ಇರುತ್ತೆ. ಇದು ಮರದಿಂದ ಮಾಡಲ್ಪಟ್ಟಿರುತ್ತೆ. ಅದೇ ರೀತಿ ಇದನ್ನ ಎತ್ತುಗಳು ಎಳಿಬಹುದು, ಅಥವಾ ಕೋಣಗಳು ಎಳಿಬಹುದು, ಅಥವಾ ಮನುಷ್ಯನು ಕೂಡ ಎಳಿಬಹುದು, ಅಥವಾ ಕೆಲವು ಕಡೆ ಕುದುರೆಗಳನ್ನ ಬಳಸ್ತಾರೆ. ಈ ರೀತಿ ಇದನ್ನ ಬಳಸಿಬಿಟ್ಟು ಮಣ್ಣನ್ನ ಹದಗೊಳಿಸ್ತಾರೆ. ಅದೇ ರೀತಿ ಇನ್ನೊಂದು ಉಪಕರಣ ಎಡೆಕುಂಟೆ. ಏನು ಎಡೆಕುಂಟೆ ಅಂದ್ರೆ ಏನಪ್ಪಾ ಅಂದ್ರೆ, ಈ ಎಡೆಕುಂಟೆ ಅಂದ್ರೆ ಇದು ಕಳೆಗಳನ್ನ ತೆಗೆಯುವಂತಹ ಉಪಕರಣ. ಕಳೆಗಳನ್ನು ತೆಗೆಯುವ ಉಪಕರಣ. ಕಳೆಗಳನ್ನು ತೆಗೆಯುವಂತ ಉಪಕರಣವನ್ನ ನಾವು ಎಡೆಕುಂಟೆ ಅಂತ ನಾವು ಕರಿತೀವಿ. ಕುಂಟೆ ಹೊಡೆಯೋದು ಅಂತ ಹೇಳ್ತೀವಿ, ಸಾಮಾನ್ಯವಾಗಿ ಕುಂಟೆ ಹೊಡೆಯೋದು. ಇದೇನ್ ಮಾಡುತ್ತೆ, ಈ ಬಿತ್ತನೆ ಮಾಡಾದ್ಮೇಲೆ ಏನು ಕಳೆಗಳಿರ್ತವೆ ಆ ಕಳೆಗಳನ್ನ ಇದು ಏನ್ ಮಾಡುತ್ತೆ, ತೆಗೆಯುತ್ತೆ. ಇದು ಒಂದು ಸರಳ ಸಾಧನ. ಇದು ಕೂಡ ಮರದಿಂದ ಮಾಡಲ್ಪಟ್ಟಿರುವಂತದ್ದು. ಇದಕ್ಕೆ ಕಬ್ಬಿಣದಂತಹ ಒಂದು ಪ್ಲೇಟ್ ಇರುತ್ತೆ. ಆ ಪ್ಲೇಟ್ ಏನ್ ಮಾಡುತ್ತೆ, ಇದನ್ನ ಆ ಮಣ್ಣನ್ನ ಬಗಿತಾ ಬರುತ್ತೆ, ಕಳೆಗಳನ್ನ ಕೀಳ್ತಾ ಬರುತ್ತೆ. ಇದು ಎಡೆಕುಂಟೆ ಅಂತ ನಾವು. ನೆಕ್ಸ್ಟ್ ಇದು ಕಲ್ಟಿವೇಟರ್. ಕಲ್ಟಿವೇಟರ್ ಅನ್ನೋದು ಕೂಡ ಗೊತ್ತೇ ಇದೆ, ಆ ಟ್ಯಾಕ್ಟ್ರಿಗೆ ಕಟ್ಟಿರ್ತಾರೆ ಕಲ್ಟಿವೇಟರ್. ಇದು ಒಂದು ಯಾಂತ್ರಿಕ ಸಾಧನ. ಕಲ್ಟಿವೇಟರ್ ಅನ್ನೋದು ಒಂದು ಯಾಂತ್ರಿಕ ಸಾಧನ. ಇದರಿಂದ ಉಳುಮೆ ಮಾಡ್ತಾರೆ. ಉಳುಮೆ ಮಾಡುವಂತ ಇನ್ನೊಂದು ಸಾಧನ, ಯಾಂತ್ರಿಕ ಸಾಧನ. ಉಳುಮೆ ಮಾಡುವ ಯಾಂತ್ರಿಕ ಸಾಧನ. ಈ ರೀತಿ ನೋಡಿ ಮಕ್ಕಳೇ, ಇಲ್ಲಿ ಕೃಷಿಯ 3 ಉಪಕರಣಗಳ ಬಗ್ಗೆ ನಿಮಗೆ ಹೇಳಿದೆ. ಒಂದು ನೇಗಿಲು, ಇನ್ನೊಂದು ಎಡೆಕುಂಟೆ, ಇನ್ನೊಂದು ಕಲ್ಟಿವೇಟರ್. ನೇಗಿಲು ಅಂದ್ರೆ ಏನಪ್ಪಾ ಅಂದ್ರೆ ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವಂತಹ ಸಾಧನ. ಎಡೆಕುಂಟೆ ಅಂದ್ರೆ ಏನಪ್ಪಾ ಅಂದ್ರೆ ಇದು ಕಳೆಗಳನ್ನು ಕೀಳುವ ಸಾಧನ. ಕಲ್ಟಿವೇಟರ್ ಅಂದ್ರೆ ಇದು ಒಂದು ಯಾಂತ್ರಿಕ ಸಾಧನ, ಟ್ರ್ಯಾಕ್ಟರ್ ಕಟ್ಟಿರ್ತಾರೆ, ಅದರಿಂದನೂ ಕೂಡ ಉಳುಮೆ ಮಾಡ್ತಾರೆ. ಈ ರೀತಿ ಕಲ್ಟಿವೇಟರ್ ನಿಂದ ಏನಾಗುತ್ತಪ್ಪ ಅಂದ್ರೆ ಶ್ರಮ ಕಡಿಮೆ ಆಗುತ್ತೆ. ಕಡಿಮೆ ಸಮಯದಲ್ಲಿ ಹೆಚ್ಚು ಹೊಲಗಳನ್ನ ಉಳಬಹುದು ಕಲ್ಟಿವೇಟರ್ ನಿಂದ. ಹಾಗಾಗಿ ಇತ್ತೀಚೆಗೆ ಈ ಕಲ್ಟಿವೇಟರ್ಗಳ ಸಂಖ್ಯೆ ಹೆಚ್ಚಾಗಿದೆ. ಮಕ್ಕಳೇ, ನಾವೀಗ ಕೃಷಿಯ 7 ಹಂತಗಳಲ್ಲಿ ಒಂದು ಹಂತವನ್ನು ತಿಳ್ಕೊಂಡ್ವಿ, ಮಣ್ಣನ್ನು ಹದಗೊಳಿಸುವಿಕೆ. ಆ ಮಣ್ಣನ್ನು ಯಾಕೆ ಹದಗೊಳಿಸಬೇಕು, ಆ ಹದಗೊಳಿಸುವಂತಹ ಕೃಷಿ ಉಪಕರಣಗಳು ಯಾವುವು. ಈಗ ಮೊದಲ ಹಂತ ನಾವು ಮಣ್ಣನ್ನು ಹದಗೊಳಿಸಬೇಕು. ಆ ಮಣ್ಣನ್ನು ಹದಗೊಳಿಸಿದ ನಂತರ ನಾವೇನ್ ಮಾಡ್ಬೇಕಪ್ಪ, ಬಿತ್ತನೆ ಮಾಡಬೇಕು. ಇದು ಕೃಷಿಯ 2ನೇ ಹಂತ. ಬಿತ್ತನೆ. ಏನು ಬಿತ್ತನೆ ಅಂದ್ರೆ ಏನಪ್ಪಾ ಅಂದ್ರೆ ಬೀಜಗಳನ್ನು ಮಣ್ಣಿನಲ್ಲಿ ಸರಿಯಾದ ಕ್ರಮದಲ್ಲಿ ಬಿತ್ತುವುದನ್ನು ಬಿತ್ತನೆ ಅಂತ ನಾವು ಕರಿತೀವಿ. ಬೀಜಗಳನ್ನು ಮಣ್ಣಿನಲ್ಲಿ ಸರಿಯಾಗಿ ಬಿತ್ತುವುದನ್ನು ಬಿತ್ತನೆ ಅಂತ ಕರಿತೀವಿ. ನೋಡಿ, ಬೀಜಗಳನ್ನು ಮಣ್ಣಿನಲ್ಲಿ ಸರಿಯಾಗಿ ಬಿತ್ತುವುದನ್ನು ನಾವು ಬಿತ್ತನೆ ಅಂತ ನಾವು ಕರಿತೀವಿ. ನಾವು ಯಾವ ಬೆಳೆಯನ್ನ ಬೆಳಿಬೇಕು, ಆ ಬೆಳೆಯ ಆರೋಗ್ಯಕರವಾದಂತಹ ಬೀಜಗಳನ್ನು ನಾವಿಲ್ಲಿ ತಗೋಬೇಕಾಗುತ್ತೆ. ಉದಾಹರಣೆಗೆ ಮೆಕ್ಕೆಜೋಳ ಬೆಳಿಬೇಕು ಅಂದ್ರೆ ಅದರ ಆರೋಗ್ಯಕರವಾದಂತಹ ಬೀಜಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಬಿತ್ತನೆ ಮಾಡಬೇಕಾಗುತ್ತೆ. ನೋಡಿ, ಈ ಬೀಜವನ್ನ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಕೆಲವು ಕ್ರಮಗಳನ್ನು ನಾವು ಅನುಸರಿಸಬೇಕು. ಏನು ಅಂದಾಗ, ಆ ಬೀಜಗಳು ಆರೋಗ್ಯಕರವಾಗಿರಬೇಕು. ಯಾವುದೇ ರೋಗ ರುಜಿನಗಳು ಅಥವಾ
ಅದಕ್ಕೆ ಶಿಲೀಂಧ್ರ ಯಾವುದೇ ರೋಗ ಬಂದಿರಬಾರದು. ಅಂತಹ ಬೀಜಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಅಂತಹ ಬೀಜಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಬಿತ್ತನೆ ಮಾಡಬೇಕು. ನಮಗೆಲ್ಲ ಗೊತ್ತೇ ಇದೆ, ಬೆಳೆವ ಸಿರಿ ಮೊಳಕೆಯಲ್ಲಿ. ಬೀಜಗಳು ಉತ್ತಮವಾಗಿದ್ದರೆ ಉತ್ತಮವಾದ ಸಸಿಗಳು ಹುಟ್ಟುತ್ತವೆ, ಉತ್ತಮವಾದ ಬೆಳೆ ಬರುತ್ತೆ. ಇದನ್ನು ನಾವು ಬಿತ್ತನೆ ಅಂತ ನಾವು ಕರಿತೀವಿ. ಹಾಗಾದರೆ ನೀವು ಕೂಡ ಒಂದು ಪ್ರಯೋಗವನ್ನು ಮಾಡ್ಬೋದು. ಮತ್ತೆ ನಿಮ್ಮ ಮನೆಯಲ್ಲಿ ಬಿತ್ತನೆ ಮಾಡಲು ಯಾವುದಾದರೂ ಬೀಜ ತಗೊಂಡು ಬಂದಿದ್ರೆ ನಿಮ್ಮ ತಂದೆ ಅಥವಾ ತಾಯಿ, ನೀವು ಮನೆಯಲ್ಲೇ ಅದರ ಒಂದು ಪ್ರಯೋಗವನ್ನು ಮಾಡ್ಬೋದು. ಹೇಗೆ ಅಂದಾಗ, ನಾವು ಒಂದು ಪಾತ್ರೆಯಲ್ಲಿ ನೀರನ್ನು ತಗೊಳ್ಳೋದು. ನೀವು ಯಾವುದಾದ್ರೂ ಬಿತ್ತನೆ ಮಾಡಲು ಬೀಜ ತಗೊಂಡ್ಬಂದಿದ್ರೆ ಆ ಬೀಜಗಳನ್ನು ಇದಕ್ಕೆ ಹಾಕಿದಾಗ ಏನಾಗುತ್ತೆ, ಕೆಲವು ಬೀಜಗಳು ತಳ ಸೇರ್ತವೆ, ಕೆಲವು ಬೀಜಗಳು ತೇಲ್ತವೆ. ಇವು ತೇಲುತ್ತಿರುವ ಬೀಜಗಳು. ಇವು ಮುಳುಗಿರುವ ಬೀಜಗಳು. ಮುಳುಗಿರುವ ಬೀಜಗಳು. ನೋಡಿ, ಈ ಪ್ರಯೋಗದಲ್ಲಿ ಇಲ್ಲಿ ತೇಲುತ್ತಿರುವ ಬೀಜಗಳು, ಇವು ಮುಳುಗಿರುವಂತಹ ಬೀಜಗಳು. ಯಾಕೆ ಈ ಪ್ರಯೋಗದಲ್ಲಿ ಕೆಲವು ಬೀಜಗಳು ತೇಲ್ತಾ ಇದ್ದಾವೆ, ಯಾಕೆ ಕೆಲವು ಬೀಜಗಳು ಮುಳುಗಿದ್ದಾವೆ ನೋಡಿ. ಯಾಕಂದ್ರೆ ಈ ತೇಲುತ್ತಿರುವ ಬೀಜಗಳು ಹಗುರವಾಗಿರ್ತವೆ. ಈ ಹಗುರ ಬೀಜಗಳು ಕಳಪೆ ಬೀಜಗಳು. ಕಳಪೆ ಗುಣಮಟ್ಟವನ್ನ ಹೊಂದಿರುವಂತಹ ಬೀಜಗಳು. ಇವು ಬಿತ್ತನೆ ಮಾಡಲು ಸರಿ ಇಲ್ಲದಂತಹ ಬೀಜಗಳು. ಇನ್ನು ಕೆಲವು ಬೀಜಗಳು ಮುಳುಗಿವೆ, ತಳ ಸೇರಿವೆ. ಇವು ಆರೋಗ್ಯಕರವಾದಂತಹ ಬೀಜಗಳು. ಇವು ಆರೋಗ್ಯಕರವಾದಂತಹ ಬೀಜಗಳು. ಈ ಆರೋಗ್ಯಕರವಾದಂತಹ ಬೀಜಗಳನ್ನು ನಾವು ಬಿತ್ತನೆ ಮಾಡಿದ್ರೆ ಉತ್ತಮ ಸಸಿಗಳು ಹುಟ್ಟುತ್ತವೆ. ಹಾಗಾಗಿ ನಾವು ಈ ಮುಳುಗಿರುವ ಬೀಜಗಳು, ಉತ್ತಮವಾದ ಬೀಜಗಳು, ತೇಲುತ್ತಿರುವಂತಹ ಬೀಜಗಳು, ಹಗುರ ಬೀಜಗಳು, ಅವು ಕಳಪೆ ಗುಣಮಟ್ಟದ ಬೀಜಗಳು ಅಂತ ನಾವು ಮನೆಯಲ್ಲೇ ತೀರ್ಮಾನ ಮಾಡಬಹುದು. ಈ ರೀತಿ ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ನಾವು ಆರೋಗ್ಯಕರವಾದಂತಹ ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಯಾಕೆ ಅಂತ ಗೊತ್ತಾಯಿತು ಮಕ್ಕಳಿಗೆ. ಈಗ ನೆಕ್ಸ್ಟ್ ನಾವು ಹಾಗಾದ್ರೆ ಈ ಬಿತ್ತನೆ ಮಾಡುವಂತಹ ಸಾಧನ ಯಾವುದು? ಇದರಲ್ಲಿ ಎರಡು ಸಾಧನ ಇದೆ. ಒಂದು ಸಾಂಪ್ರದಾಯಿಕ ಸಾಧನ, ಇನ್ನೊಂದು ಯಾಂತ್ರಿಕ ಸಾಧನ. ಸಾಂಪ್ರದಾಯಿಕ ಸಾಧನ ಯಾವುದಪ್ಪ ಅಂದ್ರೆ ಕೂರಿಗೆ. ಇದು ಈ ಕೂರಿಗೆ ಅನ್ನೋದು ಒಂದು ಸಾಂಪ್ರದಾಯಿಕ ಸಾಧನ. ಇದು ಬಟ್ಟಲಿನ ಆಕಾರವಾಗಿರುತ್ತೆ. ಈ ಬಟ್ಟಲಿನ ಆಕಾರದಲ್ಲಿ ಬೀಜಗಳನ್ನ ಹಾಕೋಬೇಕು. ಇಲ್ಲಿ 3 ಸೂರ್ಯವರೆಗೆ 3 ಪೈಪ್ಗಳಿರ್ತವೆ. ಇಲ್ಲಿ ಚೂಪಾಗಿರುತ್ತೆ. ಈ ಯಾಕೆ ಅಂದಾಗ, ಈ ಸಾಂಪ್ರದಾಯಿಕ ಸಾಧನಕ್ಕೆ ಬೀಜಗಳನ್ನು ಹಾಕಿದಾಗ ಅದು ಈ ಕೊಳವೆಯಲ್ಲಿ ಹೋಗಿ ಮಣ್ಣಿಗೆ ಸೇರ್ಕೊಳ್ಳುತ್ತೆ. ಇದು ಚುಚ್ಚಿಬಿಟ್ಟು ಈ ಬೀಜವನ್ನು ಬಿಡುತ್ತೆ. ಇದು ಸಾಂಪ್ರದಾಯಿಕ ಸಾಧನ. ಈ ರೀತಿ ಬೀಜವನ್ನ ಬಿತ್ತುವ ಸಾಧನವನ್ನ ನಾವು ಕೂರಿಗೆ ಅಂತ ನಾವು ಕರಿತೀವಿ. ಕೂರಿಗೆಯಿಂದ ನಾವು ಸಾಂಪ್ರದಾಯಿಕವಾಗಿ ಬೀಜಗಳನ್ನು, ಸಾಮಾನ್ಯವಾಗಿ ಬಹುತೇಕ ಎಲ್ಲರೂ ಈ ಕೂರಿಗೆಯನ್ನೇ ಬಳಸ್ತಾರೆ ಸಾಮಾನ್ಯವಾಗಿ. ಆ ಕೂರಿಗೆಯಿಂದ ನಾವು ಬೀಜಗಳನ್ನ ಬಿತ್ತಬಹುದು. ಇನ್ನೊಂದು ಸಾಧನ ಯಾವುದಪ್ಪ ಅಂದ್ರೆ ಯಾಂತ್ರಿಕ ಸಾಧನ. ಅದನ್ನು ಯಾಂತ್ರಿಕ ಕೂರಿಗೆ ಅಂತ ಕೂಡ ಕರಿತೀವಿ. ಯಾಂತ್ರಿಕ ಕೂರಿಗೆ. ಈ ಯಾಂತ್ರಿಕ ಕೂರಿಗೆ ಹೇಗಪ್ಪ ಅಂದ್ರೆ, ಈ ಯಾಂತ್ರಿಕ ಕೂರಿಗೆ ಟ್ರ್ಯಾಕ್ಟರ್ನಿಂದ, ಈ ಯಾಂತ್ರಿಕ ಕೂರಿಗೆಯಿಂದ ಬೀಜಗಳನ್ನು ಬಿತ್ತುತ್ತಾರೆ ಟ್ರ್ಯಾಕ್ಟರ್ನ ಸಹಾಯದಿಂದ.
ಈ ಯಾಂತ್ರಿಕ ಕೂರಿಗೆ ಬಹಳ ಸುಲಭ. ಯಾಕೆ ಅಂದಾಗ ಇದಕ್ಕೆ ಅನುಕೂಲಗಳಿವೆ. ಯಾಂತ್ರಿಕ ಕೂರಿಗೆಯಿಂದ ಬೀಜಗಳನ್ನು ಬಿತ್ತುವುದರಿಂದ ಅನುಕೂಲಗಳು. ಒಂದು ಏನಪ್ಪಾ ಅಂದ್ರೆ ಸರಿಯಾದ ಅಂತರದಲ್ಲಿ ಸರಿಯಾದ ಆಳದಲ್ಲಿ ಬೀಜಗಳನ್ನು ಬಿತ್ತಬಹುದು. ಅದೇ ರೀತಿ ಬಿತ್ತಿದ ನಂತರ ಆ ಬೀಜಗಳನ್ನ ಮುಚ್ಚುತ್ತೆ, ಮಣ್ಣಿನಿಂದ ಮುಚ್ಚುತ್ತೆ. ಅದೇ ರೀತಿ ಪಕ್ಷಿಗಳಿಂದ ಆ ಬೀಜಗಳ ರಕ್ಷಣೆ ಆಗುತ್ತೆ. ಪಕ್ಷಿಗಳಿಂದ ಬೀಜಗಳ ರಕ್ಷಣೆ ಆಗುತ್ತೆ. ಬೀಜಗಳು ವ್ಯರ್ಥವಾಗುವುದಿಲ್ಲ. ನೋಡಿ ಮಕ್ಕಳು, ಈ ಯಾಂತ್ರಿಕ ಕೂರಿಗೆಯಿಂದ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನ ಬಳಸ್ತಾ ಇರುವಂತಹ ಒಂದು ಸಾಧನ. ಆ ಯಾಂತ್ರಿಕ ಕೂರಿಗೆಯಿಂದ ಬೀಜಗಳನ್ನು ಬಿತ್ತನೆ ಮಾಡೋದ್ರಿಂದ ಸರಿಯಾದ ಅಂತರದಲ್ಲಿ ಸರಿಯಾದ ಆಳದಲ್ಲಿ ಬೀಜಗಳನ್ನು ಬಿತ್ತಬಹುದು. ಎರಡನೇದಾಗಿ ಬಿತ್ತಿದ ನಂತರ ಬೀಜಗಳನ್ನ ಅದು ಮಣ್ಣಿನಿಂದ ಮುಚ್ಚುತ್ತೆ. ಪಕ್ಷಿಗಳಿಂದ ಇತರ ಕೀಟಗಳಿಂದ ಬೀಜಗಳ ರಕ್ಷಣೆ ಆಗುತ್ತೆ. ಬೀಜಗಳು ವ್ಯರ್ಥವಾಗುವುದಿಲ್ಲ. ಈ ಕಾರಣಗಳಿಂದ ಯಾಂತ್ರಿಕ ಕೂರಿಗೆ ಹೆಚ್ಚು ಅನುಕೂಲ. ಈ ರೀತಿ ಮಕ್ಕಳೇ ನಾವು ಎರಡು ಸಾಧನಗಳನ್ನು ನೋಡಿದ್ವಿ. ಒಂದು ಸಾಂಪ್ರದಾಯಿಕ ಸಾಧನ ಕೂರಿಗೆ, ಇನ್ನೊಂದು ಸಾಧನ ಯಾಂತ್ರಿಕ ಸಾಧನ, ಅದನ್ನು ಯಾಂತ್ರಿಕ ಕೂರಿಗೆ ಅಂತ ನಾವು ಕರಿತೀವಿ. ಈ ರೀತಿ ಬಿತ್ತನೆ ಮಾಡುವಂತಹ ಸಾಧನವನ್ನ ನಾವು ಕೂರಿಗೆ ಅಂತ ನಾವು ಕರಿತೀವಿ. ಈ ಎರಡನೇ ಹಂತ ಬಿತ್ತನೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಮಣ್ಣನ್ನ ಹದಗೊಳಿಸಿದ ನಂತರ ಬಿತ್ತನೆಯನ್ನ ಮಾಡಬೇಕು ಅಂತ ಗೊತ್ತಾಯ್ತು ನಮಗೆ. ನೀವು ಕೆಲವು ಕಡೆ ನೋಡುತ್ತೀರ ಮಕ್ಕಳೇ, ಈ ನರ್ಸರಿ ಅಂತ ನಾವು ಕರಿತೀವಿ. ಏನು ನರ್ಸರಿ ಅಂದ್ರೆ ಏನು ಅಂದಾಗ ಅದರಲ್ಲಿ ಈ ಸಣ್ಣ ಸಣ್ಣ ಪ್ಲಾಸ್ಟಿಕ್ ಪ್ಯಾಕೆಟ್ಗಳಿರುತ್ತೆ, ಅದರಲ್ಲಿ ಮಣ್ಣಿರುತ್ತೆ, ಅದರಲ್ಲಿ ಸಸಿಗಳನ್ನ ಬೆಳೆಸಿರ್ತಾರೆ. ಇದು ಏನು ನರ್ಸರಿ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಅಲಂಕಾರಿಕ ಗಿಡಗಳನ್ನ, ಹಣ್ಣಿನ ಗಿಡಗಳನ್ನ ಅವರು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಸೂಕ್ತ ವಾತಾವರಣದಲ್ಲಿ ಬೆಳೆಸಿ ಅದನ್ನ ಮಾರ್ತಾರೆ. ಇದು ಆರೋಗ್ಯಕರವಾಗಿರುತ್ತೆ ಸಸ್ಯಗಳು. ಅದನ್ನ ರೈತರು ಕೊಂಡ್ಕೊಂಡು ಹೋಗಿ ಅವರ ತೋಟದಲ್ಲಿ ಆ ಒಂದು ಬೆಳೆಗಳನ್ನ ಬೆಳಿಬಹುದು. ಅದನ್ನ ನಾವು ನರ್ಸರಿ ಅಂತ ನಾವು ಕರಿತೀವಿ. ಅದೇ ರೀತಿ ನೀವೆಲ್ಲ ನೋಡಿರ್ಬೋದು, ಭತ್ತದ ಮಡಿಗಳು ಅಂತ ಇರ್ತವೆ. ಇದನ್ನ ನಾವು ಮಡಿಗಳು ಅಂತ ನಾವು ಕರಿತೀವಿ. ಏನು ಭತ್ತದ ಮಡಿಗಳು ಅಂದ್ರೆ ಏನು ಅಂದಾಗ, ಆ ಕೆಲವು ಬೆಳೆಗಳನ್ನ ಈ ರೀತಿ ಮಡಿಗಳನ್ನ ಮಾಡಿಬಿಟ್ಟು ಮೊದಲು ಇಲ್ಲಿ ಚಿಕ್ಕ ಚಿಕ್ಕ ಸಸ್ಯಗಳನ್ನ ಬೆಳೆಸ್ತಾರೆ. ಆ ಚಿಕ್ಕ ಚಿಕ್ಕ ಸಸ್ಯಗಳನ್ನ ಕಿತ್ತು ಬಿಟ್ಟು ಈ ಗದ್ದೆ ಅಂತ ಬಿಟ್ಟು ಮಾಡಿಬಿಟ್ಟು ಅಲ್ಲಿ ಆ ಚಿಕ್ಕ ಸಸ್ಯಗಳನ್ನ ನಟ್ಟಿ ಮಾಡ್ತಾರೆ ಅಥವಾ ನಾಟಿ ಮಾಡ್ತಾರೆ. ಯಾಕಂದ್ರೆ ಅಂತಹ ಬೆಳೆಗಳಿಗೆ ಹೆಚ್ಚು ದೂರ ಇರಬೇಕಾಗುತ್ತೆ. ಆಮೇಲೆ ಸೌರ ಬೆಳಕು ಜಾಸ್ತಿ ಬೇಕಾಗಿರುತ್ತೆ, ನೀರು ಜಾಸ್ತಿ ಬೇಕಾಗಿರುತ್ತೆ. ಹಾಗಾಗಿ ಅವುಗಳನ್ನು ಮೊದಲು ಮಡಿಗಳಲ್ಲಿ ಬೆಳೆಸ್ತಾರೆ. ನಂತರ ಹೊಲಗಳಲ್ಲೋ ಅಥವಾ ಗದ್ದೆಗಳಲ್ಲೋ ದೂರವಾಗಿ ಅದನ್ನ ನಾಟಿ ಮಾಡ್ತಾರೆ. ಇದು ಕೂಡ ಬಹಳ ಯಾವುದೇ ಬೆಳೆ ಆಗಿರ್ಬೋದು, ಆ ಎಲ್ಲಾ ಬೆಳೆಗಳಿಗೆ ಸರಿಯಾಗಿ ಸೌರ ಬೆಳಕು ಸಿಗಬೇಕು. ಸೌರ ಬೆಳಕು ಸಿಗಬೇಕು, ಗಾಳಿ ಸಿಗಬೇಕು, ನೀರು ಸರಿಯಾಗಿ ಸಿಗಬೇಕು, ಪೋಷಕಾಂಶಗಳು ಸಿಗಬೇಕು. ಈ ಎಲ್ಲಾ ಅಂಶಗಳು ಆ ಒಂದು ಬೆಳೆಗೆ ಸಿಕ್ಕರೆ ಮಾತ್ರ ಅದು ಹುಲುಸಾಗಿ ಬೆಳೆಯುತ್ತೆ, ಆರೋಗ್ಯಕರವಾಗಿ ಬೆಳೆಯುತ್ತೆ. ಈಗ ನಾವು ಇದ್ರ ಬಗ್ಗೆ ನಮಗೆ ಗೊತ್ತಾಯ್ತು. ಇದರಲ್ಲಿ ಮಡಿ ಅಂದ್ರೆ ಏನು, ನರ್ಸರಿ ಅಂದ್ರೆ ಏನು ಅನ್ನೋದು ನಮಗೆಲ್ಲ ಗೊತ್ತಾಯ್ತು. ಹಾಗಾದ್ರೆ ನಾವು ಇವತ್ತು ಈ ಪುನರ್ಮನನ
ಮಾಡ್ಕೊಳ್ಳೋಣ ಮಕ್ಕಳೇ. ಈ ಪುನರ್ಮನನದ ಪ್ರಶ್ನೆಗಳು ಪುನರ್ಮನನದ ಪ್ರಶ್ನೆಗಳು ಏನು? ಒಂದು, ಬೆಳೆ ಎಂದರೇನು? ಬೆಳೆ ಎಂದರೇನು? ಬೆಳೆ ಎಂದರೇನು? ಅದೇ ರೀತಿ ಉಳುಮೆ ಮಾಡುವ ಸಾಧನ ಯಾವುದು? ಯಾವುದು? ಮೂರನೇದು, ಕೂರಿಗೆ ಎಂದರೇನು? ಕೂರಿಗೆ ಎಂದರೇನು? ಆಮೇಲೆ ನಾವು ಬಿತ್ತನೆಗೆ ಎಂತಹ ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು? ಇದು ಪುನರ್ಮನ. ಗೊತ್ತೇ ಇದೆ ಬೆಳೆ ಎಂದರೇನು ಅಂದಾಗ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಒಂದೇ ರೀತಿಯ ಬೆಳೆಯನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವುದನ್ನು ನಾವು ಬೆಳೆ ಅಂತ ಕರಿತೀವಿ. ಉಳುಮೆ ಮಾಡುವ ಸಾಧನ ಯಾವುದು? ಉಳುಮೆ ಮಾಡುವ ಸಾಧನ ಪ್ರಮುಖವಾಗಿ ನೇಗಿಲು. ಅದೇ ಕೂರಿಗೆ ಎಂದರೇನು? ಬೀಜಗಳನ್ನು ಬಿತ್ತುವ ಸಾಧನವನ್ನು ಕೂರಿಗೆ ಎಂದು ಕರೆಯುತ್ತೇವೆ. ಬಿತ್ತನೆಗೆ ಎಂತಹ ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು? ಬಿತ್ತನೆಗೆ ನಾವು ಆರೋಗ್ಯಕರವಾದಂತಹ ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಈಗ ಕಪ್ಪು ಹಲಗೆ ಸಾರಾಂಶ. ಬೆಳೆ ಎಂದರೇನು? ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಒಂದು ಬೆಳೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುವುದನ್ನು ಬೆಳೆ ಎನ್ನುತ್ತೇವೆ. ಎರಡು, ಬೀಜಗಳನ್ನು ಬಿತ್ತುವ ಸಾಧನ ಯಾವುದು? ಇದಕ್ಕೆ ಉತ್ತರ ಬೀಜಗಳನ್ನು ಬಿತ್ತುವ ಸಾಧನ ಕೂರಿಗೆ. ಇದು ಕಪ್ಪು ಹಲಗೆ ಸಾರಾಂಶ. ಬರ್ಕೊಂಡ್ರಿ? ಈಗ ನೆಕ್ಸ್ಟ್ ಗೃಹಪಾಠ. ಗೃಹಪಾಠದ ಪ್ರಶ್ನೆಗಳು. ಗೃಹಪಾಠದ ಪ್ರಶ್ನೆಗಳು. ಕೃಷಿಯಲ್ಲಿರುವಂತಹ ಹಂತಗಳು ಯಾವುವು? ಹಂತಗಳಾವುವು? ಕೃಷಿಯಲ್ಲಿರುವಂತಹ ಹಂತಗಳು ಯಾವುವು? ಎರಡನೇದು
ಯಾಂತ್ರಿಕ ಕೂರಿಗೆಯಿಂದ ಬಿತ್ತನೆ ಮಾಡುವುದರಿಂದ ಆಗುವ ಅನುಕೂಲಗಳೇನು? ಮೂರನೇದು, ಎಡೆಕುಂಟೆ ಎಂದರೆ? ಎಡೆಕುಂಟೆ ಎಂದರೆ? ಈ ಮೂರು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಬರ್ಕೊಂಡ್ಬರ್ಬೇಕಾಗುತ್ತೆ. ಇವತ್ತು ನಾವು ಈ ಬೆಳೆ ಎಂದರೇನು ಅಥವಾ ಕೃಷಿ ಎಂದರೇನು, ಆ ಕೃಷಿಯಲ್ಲಿರುವಂಥ 7 ಹಂತಗಳು ಯಾವುವು, ಅದೇ ರೀತಿ ಕೃಷಿ ಉಪಕರಣಗಳು ಯಾವುವು, ಉಳುಮೆ ಅಂದರೆ ಏನು, ಬಿತ್ತನೆ ಅಂದರೆ ಏನು, ಬಿತ್ತನೆಗೆ ನಾವು ಎಂತಹ ಬೀಜಗಳನ್ನು ಆಯ್ಕೆ ಮಾಡ್ಕೋಬೇಕು, ಇದ್ರ ಬಗ್ಗೆ ನಾವು ಸವಿಸ್ತಾರವಾಗಿ ಇವತ್ತು ತಿಳ್ಕೊಳ್ಳೋಣ. ಉಳಿದ ವಿಷಯವನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ನಮಸ್ತೆ. ಅದೇ ರೀತಿ 4ನೇ ಪ್ರಶ್ನೆ, ಮಣ್ಣನ್ನು ಹದಗೊಳಿಸುವುದರಿಂದ ಆಗುವ ಪ್ರಯೋಜನಗಳೇನು? ಮಣ್ಣನ್ನು ಹದಗೊಳಿಸುವುದರಿಂದ ಆಗುವ ಪ್ರಯೋಜನಗಳೇನು? ಅದೇ ರೀತಿ ನರ್ಸರಿ ಎಂದರೇನು? ನರ್ಸರಿ ಎಂದರೇನು? 6ನೇದು, ಭತ್ತದ ಸಸಿಗಳನ್ನು ಮೊದಲು ಮಡಿಗಳಲ್ಲಿ ಬೆಳೆಯಲು ಬೆಳೆಸಲು ಕಾರಣವೇನು? ಭತ್ತದ ಸಸಿಗಳನ್ನು ಮೊದಲು ಮಡಿಗಳಲ್ಲಿ ಬೆಳೆಸಲು ಕಾರಣವೇನು? ಅದೇ ರೀತಿ ಲೆವೆಲ್ಲರ್ ಆಗುವ ಪ್ರಯೋಜನವೇನು? ಲೆವೆಲ್ಲರ್ನಿಂದ ಆಗುವ ಪ್ರಯೋಜನವೇನು? ಮತ್ತೆ ನೋಡಿ, ಇದು ಗೃಹಪಾಠದ ಪ್ರಶ್ನೆಗಳು. ಏನು ಕೃಷಿಯಲ್ಲಿರುವಂತಹ ಹಂತಗಳು ಯಾವುವು? ಗೊತ್ತೇ ಇದೆ, ಕೃಷಿಯಲ್ಲಿರುವಂತಹ ಹಂತಗಳು 7 ಹಂತಗಳಿವೆ. ಯಾಂತ್ರಿಕ ಕೂರಿಗೆಯಿಂದ ಬಿತ್ತನೆ ಮಾಡುವುದರಿಂದ ಆಗುವ ಅನುಕೂಲಗಳೇನು? 3ನೇದು, ಎಡೆಕುಂಟೆ ಎಂದರೇನು? 4ನೇದು, ಮಣ್ಣನ್ನು ಹದಗೊಳಿಸುವುದರಿಂದ ಆಗುವ ಪ್ರಯೋಜನಗಳೇನು? 5ನೇದು, ನರ್ಸರಿ ಅಂದರೇನು? 6ನೇದು, ಭತ್ತದ ಸಸಿಗಳನ್ನು ಮೊದಲು ಮಡಿಗಳಲ್ಲಿ ಬೆಳೆಸಲು ಕಾರಣವೇನು? ಅದೇ ರೀತಿ 7ನೇದು, ಲೆವೆಲ್ಲರ್ನಿಂದ ಆಗುವ ಪ್ರಯೋಜನವೇನು? ಈ 7 ಪ್ರಶ್ನೆಗಳಿಗೂ ಕೂಡ ಉತ್ತರ ನಿಮಗೆ ಗೊತ್ತಿದೆ ಅನಿಸುತ್ತೆ. ಕೃಷಿಯಲ್ಲಿರುವ ಹಂತಗಳು 7. ಅವು ಯಾವುವು ಅಂತ ನಮಗೆ ಗೊತ್ತಿದೆ. ಮಣ್ಣನ್ನು ಹದಗೊಳಿಸುವಿಕೆ, ಅದೇ ರೀತಿ ಬಿತ್ತನೆ, 3ನೇದು ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳನ್ನು ಸೇರಿಸುವುದು, 4ನೇದು ನೀರಾವರಿ, 5ನೇದು ಕಳೆಗಳಿಂದ ರಕ್ಷಣೆ, 6ನೇದು ಕೊಯ್ಲು, 7ನೇದು ಸಂಗ್ರಹಣೆ. ಅದೇ ರೀತಿ ಯಾಂತ್ರಿಕ ಕೂರಿಗೆಯಿಂದ ಬಿತ್ತನೆ ಮಾಡುವುದರಿಂದ ಆಗುವ ಅನುಕೂಲಗಳೇನು? ಗೊತ್ತೇ ಇದೆ. ಬೀಜಗಳು ಸರಿಯಾದ ಆಳದಲ್ಲಿ ಸರಿಯಾದ ಅಂತರದಲ್ಲಿ ಬಿತ್ತನೆ ಆಗ್ತವೆ. 2ನೇದು, ಪಕ್ಷಿಗಳಿಂದ ರಕ್ಷಣೆ ಸಿಗುತ್ತೆ. 3ನೇದು, ಬೀಜಗಳು ಸರಿಯಾದ ಆಳಕ್ಕೆ ಹೋಗ್ಬಿಟ್ಟು ಮಣ್ಣನ್ನು ಮುಚ್ಚೋದ್ರಿಂದ ರಕ್ಷಣೆ ಸಿಗುತ್ತೆ. ಬೀಜಗಳು ವ್ಯರ್ಥವಾಗುವುದಿಲ್ಲ. ಎಡೆಕುಂಟೆ ಎಂದರೇನು? ಎಡೆಕುಂಟೆ ಅಂದರೆ ಏನಪ್ಪಾ ಅಂದರೆ ಕಳೆಗಳನ್ನು ಕೀಳುವಂತಹ ಸರಳವಾದ ಸಾಧನ.
ಮಣ್ಣನ್ನು ಹದಗೊಳಿಸೋದ್ರಿಂದ ಆಗುವ ಪ್ರಯೋಜನಗಳೇನು ಗೊತ್ತೇ ಇದು. ಮಣ್ಣನ್ನು ತಿರುವಿ ಹಾಕೋದ್ರಿಂದ, ಸಡಿಲಗೊಳಿಸೋದ್ರಿಂದ ಅದಕ್ಕೆ ಗಾಳಿ, ಬೆಳಕು, ನೀರು, ಪೋಷಕಾಂಶಗಳು ಸಿಗ್ತವೆ. ನರ್ಸರಿ ಅಂದರೆ ಏನು ಅಂದಾಗ, ಇದು ಕೆಲವು ತೋಟಗಾರಿಕಾ ಬೆಳೆಗಳನ್ನು ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ, ಮಣ್ಣಿನಲ್ಲಿ ಆರೋಗ್ಯಕರ ಸಸ್ಯಗಳನ್ನು ಬೆಳೆಯೋದನ್ನು ನಾವು ನರ್ಸರಿ ಅಂತ ನಾವು ಕರಿತೀವಿ. ಭತ್ತದ ಸಸಿಗಳನ್ನು ಮೊದಲು ಮಡಿಗಳಲ್ಲಿ ಬೆಳೆಸಲು ಕಾರಣ ಏನಂದರೆ ಗೊತ್ತೇ ಇದೆ. ಭತ್ತದ ಸಸಿಗಳು ಹೆಚ್ಚು ಸ್ಥಳವನ್ನು, ಹೆಚ್ಚು ನೀರನ್ನು ಬೇಡುವಂತಹ ಒಂದು ಬೆಳೆ. ಹಾಗಾಗಿ ಸಣ್ಣ ಸಸಿಗಳನ್ನು ಮಡಿಗಳಲ್ಲಿ ಬೆಳೆಸಿ ನಂತರ ಅದನ್ನು ಗದ್ದೆಗಳಲ್ಲಿ ನಾಟಿ ಮಾಡಿ ಬೆಳೆಯುವಂತಹ ಬೆಳೆ. ಲೆವೆಲರ್ನಿಂದ ಆಗುವ ಪ್ರಯೋಜನವೇನಪ್ಪ ಅಂದರೆ, ದೊಡ್ಡ ದೊಡ್ಡ ಹೆಂಟೆಗಳನ್ನು ಅದು ಪುಡಿ ಮಾಡಿ ಸಮತಟ್ಟಾಗಿ ಮಾಡುತ್ತೆ. ಅದು ಲೆವೆಲರ್ನ ಒಂದು ಪ್ರಯೋಜನ. ಇವತ್ತು ನಾವು ಇಷ್ಟು ತಿಳ್ಕೊಂಡು ಮಕ್ಕಳೇ, ಉಳಿದ ವಿಷಯವನ್ನು, ಉಳಿದ ಹಂತಗಳನ್ನು ಮುಂದಿನ ತರಗತಿಗಳಲ್ಲಿ ನಾವು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪಾಠವನ್ನು ಮುಗಿಸ್ತಾರೆ.